ನಮಸ್ಕಾರ ಕರ್ನಾಟಕ. ನಾವು ನಿಮ್ಮ ಯುಕೆ ಗಂಡ ಹೆಂಡತಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಬ್ಲಾಗ್ ಟಾಪಿಕ್ ಏನಂತಂದ್ರಪ್ಪ, ಏನೂ ಟಾಪಿಕ್ ಇಲ್ಲ. ಯಾಕಂದ್ರೆ ನಮಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗತ್ತಿಲ್ಲ, ನಮಗೆ ಟಾಪಿಕ್ಸ್ ಗೊತ್ತಾಗತ್ತಿಲ್ಲ. ಭಾಳಷ್ಟು ಗೂಗಲ್ ಮಾಡಿ ನೋಡಿದೆ ನಾನು ಒಂದಿಷ್ಟು, ಬಟ್ ಮಾಡ್ಬೇಕು, ಅದನ್ನ ಪ್ಲ್ಯಾನ್ ಮಾಡ್ಬೇಕು ಭಾಳ ಚಂದಂಗೆ. ಅದಕ್ಕೆ ಸ್ವಲ್ಪ ಪ್ಲ್ಯಾನ್ ಮಾಡ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಏನಾರ ಅನಿಸ್ತಿದ್ರ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ, ಸಜೆಷನ್ ಕೊಡ್ಬೋದು. ನೀವು ವಿಡಿಯೋ ಮಾಡಿ ಹೇಳ್ರಿ, ನಾವು ಮಾಡ್ತೀವಿ. ಮತ್ತು ಇವತ್ತಿನ ಏನು ಪ್ಲ್ಯಾನ್ ಅಂತಂದ್ರೆ ಜಾಸ್ತಿ ಏನಿಲ್ಲ. ಇವಾಗ ಸದ್ಯಕ್ಕೆ ನಾನು ಆಫೀಸ್ಗೆ ಹೊಂಟೇನಿ. ನಾಷ್ಟಾ ಇಬ್ರು ಕೂಡಿ ನಾಷ್ಟ ಮಾಡೇವ್ರಿ. ನಾಷ್ಟ ಉಪ್ಪಿಟ್ಟು. ಈಗ ಹೋಗಿ ನಾನು ನಿನ್ನೆ ಶೂಟ್ ಮಾಡಿದ್ದು ಒಂದು ರೀಲ್ ಇತ್ತು, ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದು ಮಾಡ್ತೀನಿ. ಈಗ ವ್ಲಾಗಿದ್ದು ಜವಾಬ್ದಾರಿ ಈಕಿಗೆ ಬಿಟ್ಟೇನೆ ನಾನು, ಯಾಕಂದ್ರೆ ನನಗೆ ಟೈಮ್ ಸಿಗಾಗಿತ್ತಲ್ಲ ವ್ಲಾಗ್ ಮಾಡೋಕೆ. ಸೊ ವ್ಲಾಗ್ ನಾ ಮಾಡ್ತೀನಿ, ಎಡಿಟ್ ನಾ ಮಾಡ್ತೀನಿ. ರೀಲ್ಸ್ ಇವ್ರು ತೊಗೊಂಡರು, ಅವ್ರು ಮಾಡ್ತಾರೆ. ಈಗ ಭಾಳ ಚಂದ ಎಡಿಟ್ ಮಾಡ್ತಾಳೆ. ಈಗ ಅಪ್ಲೋಡು ಈಕೆನ ಮಾಡೋಕದಾಳೆ, ಎಡಿಟ್ ಮಾಡಿ ನೋಡೋಣ. ಆ್ಯಕ್ಚುಲಿ ಒಂದು ರೀವರ್ಕನ ಮಾಡಬೇಕು. 1 ತಾಸು ನನ್ನ ಮತ್ತೆ ಹೋಗ್ತದ, 1 ತಾಸು ಎಲ್ಲ ಬಂಡಲ್ ಹೋಗ್ಯ, ಅರ್ಧ ತಾಸು 1 ತಾಸು ನಂದು ಹೋಗತ್ತೈತೆ ಅದು ಎಡಿಟ್ ಮಾಡಿ ಮಾಡೋಕೆ. ಸೊ ಎಸ್, ನಾನು ನನ್ನ ಕೆಲಸ ಮಾಡೋದಿದೆ ವರ್ಕ್ ಆಫೀಸ್ದು. ಸೊ ನೋಡೋಣ ಮಮ್ಮಿ ಏನು ಮಾಡತ್ತಾರೆ. ಹಲೋ ಮಮ್ಮಿ, ಏನು ಮಾಡತ್ತೀರಿ? ರೊಟ್ಟಿ ಮಾಡತ್ತೀನಿ ನೋಡಿ, ಜೋಳದ ರೊಟ್ಟಿ. ಮತ್ತು ಪಲ್ಯ ರೀ? ಫ್ಲವರ್ ಪಲ್ಯ ಇನ್ನೂ ಮಾಡಿಲ್ಲ. ರೊಟ್ಟಿ ಮಾಡತ್ತೀರಿ? ಅದು ಏನ್ರಿ ಇನ್ನೂ 2 ಅದಾವ ನೋಡಿ. ಅದು ನೀನು ಬ್ಯಾಳಿ ಮಾಡ್ತೀನಿ ಅಂದಿಲ್ಲ, ಮತ್ತೆ ಸಪ್ಪನ್ ಬೇಳೆ ಮಾಡ್ತೀನಿ. ಬ್ಯಾಳಿ ಮಾಡ್ತೀನಿ. ನಿಮ್ಮ ಮಗ ಅವರು ಏನ್ರಿ ಅದ ಸಪ್ಪನ್ ಬೇಳೆ ಮಾಡಂತ ಹೇಳೋ. ಸಪ್ಪನ್ ಬ್ಯಾಳಿ ಬೇಕಂತ. ಸಪ್ಪನ್ ಬ್ಯಾಳಿ ಮಾಡುವ. ಏನು ನಾಷ್ಟಾಕಂತ ಉಪ್ಪಿಟ್ಟು ಆಯ್ತೀಗ. ಈಗ ರೊಟ್ಟಿ ಪಲ್ಯ. ಉಪ್ಪಿಟ್ಟು ಅಂದ್ಮೇಲೆ ಮೂಗ್ ಹಿಂಗೆ ತಿರುವಿ ಅಂದ್ರೂ ತಿಂದು ಹೋದ್ನೆ. ಅದು ತಿಂದ. ಉಪ್ಪಿಟ್ಟು ಅಂದ್ರೆ ಇಷ್ಟ ಆಯ್ತು. ಉಪ್ಪಿಟ್ಟು ಚಲೋ ಆಗಿತ್ತೆ. ಚಲೋ ಆಗಿತ್ತು. ಚಲೋ ಮಾಡಿದ್ದೆಲ್ಲ, ಬಟಾಣಿ ಕಾಳೆಲ್ಲ ಹಾಕಿ ಚಲೋ ಆಗಿತ್ತು. ಅಯ್ಯೋ, ಔಷಧ ಕುಡಿಬೇಕಲ್ರಿ, ನಾನು ನೆನಪರೇನು ನೋಡ್ರಿ. ಔಷಧ ಕುಡಿಯೋಗಲ್ಲ. ಕುಡಿತೇನೆ. ಔಷಧ ಕುಡಿಬೇಕಿತ್ತು, ನೆನಪರೀನಿ. ಕೆಮ್ಮತ್ತೈತಿ. ನಗಾಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನನಗೆ ಬೂಚ್ನ ಹಾಕ್ಕೊಂಡು ಔಷಧ ಕುಡಿಯೋದು ರೂಢಿ ಇಲ್ಲ. ನಾನು ಪೂರ ಬಾಟ್ಲಿನೇ ಎಬ್ಬಿಸಿ ಕುಡಿತೀನಿ. ಅಜ್ಮಾಸ್ ಮೇಲೆ ಕುಡಿದಿರ್ತೀನಿ. ಭಾಳ ಬೇಕಾದ ಟೇಸ್ಟ್ ಐತ್ರಿ ಅದ್ರದ್ದು. ಸೊ ಈಗ ಮತ್ತಿನ್ನೊಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ, ಏನಿಲ್ಲ ಬ್ಯಾಳಿ ಸಾರು, ಒಂದು ಸೊಪ್ಪಿನ ಬ್ಯಾಳಿ ಒಂದು ಸ್ವಲ್ಪ ಮಾಡೋದೈತಿ, ಅದಷ್ಟು ಮಾಡ್ಕೋತೀನಿ. ಮಮ್ಮಿ ರೊಟ್ಟಿ ಮಾಡತ್ತಾರು. ಅದಾದ್ಮೇಲೆ ಮತ್ತೆ ಕೆಲಸ ಮಾಡೋದು. ರಾಗಿ ರೊಟ್ಟಿ ಮಾಡ್ಬೇಕಿತ್ತೇನ್ರಿ ಮಮ್ಮಿ? ಲಾಸ್ಟ್ ಟೈಮ್ ಮಾಡಿದ್ದಿಲ್ಲವಾ ನೀನು? ಸ್ವಲ್ಪ ಗಟ್ಟಿಯಾಗಿದ್ದಲ್ರಿ? ಗಟ್ಟಿಯಾಗಿದ್ದು. ನಾವಾಗ ಮಾರ್ಕೆಟ್ ಹೋದಾಗ ನೀ ಮಾಡಿಬಿಟ್ಟಿದ್ದಿ. ನಾನು ಕೇಳಿದ್ದೇ ಇಲ್ಲ ನೀನು ಹೆಂಗೆ ಮಾಡ್ಬೇಕ್ರಿ ಅದು? ಮತ್ತೆ ರಾಗಿ ಜೋಳದ ರೊಟ್ಟಿ ಅಂತೂ ಮೆತ್ತಗಾಕಾವು. ಆಮೇಲೆ ರಾಗಿ ರೊಟ್ಟಿ ಮಾಡುವ ಹೊತ್ನಾಗ ಏನ್ ಮಾಡೋದು, ಹಿಟ್ಟು ಜಿಗಿ ಹಾಕಿರ್ತಿಯಲ್ಲ, ಬಿಸಿ ನೀರು ಕಾಯಕ್ಕಿಟ್ಟಿರ್ತಿಯಲ್ಲ, ಅದ್ರಾಗ 1-2 ಚಮಚ ತುಪ್ಪ ಹಾಕೋಬೇಕು. ತುಪ್ಪ ಹಾಕಿ 1-2 ಕಳ್ಳ ಉಪ್ಪು ಹಾಕೋಬೇಕು. ಅದನ್ನ ತುಪ್ಪ ಹಾಕಿದೆ ಅಂದ್ರೆ ರೊಟ್ಟಿ ಗಟ್ಟಿ ಬರಂಗಿಲ್ಲ, ಸಾಫ್ಟ್ ಬರ್ತಾವ. ಇಲ್ಲ ಹೋಳಿಗೆ ತರ ಹಾಕೋ, ನೀ ಇಲ್ಲ ಅಂದ್ರೆ ಗಟ್ಟಿ ಹಾಕೋ. ಹರಿದೂ ಇಲ್ಲ ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಹಂಗ ಮಾಡಿ 1-2 ಚಮಚ ತುಪ್ಪ ಹಾಕೊಂಡು ಮಾಡ್ತೀನಿ. 10 ರೊಟ್ಟಿ ಹಾಕೋ. 10 ರೊಟ್ಟಿ ಮಾಡ್ಬೇಕಂದ್ರೆ 1-2 ಚಮಚ ತುಪ್ಪ, 1.5 ಚಮಚ ತುಪ್ಪ ಹಾಕ. ಭಾಳ ಸಾಫ್ಟ್ ಬರ್ತಾವ, ಹೋಳಿಗೆ ತರ ಹಾಕೋ. ಏನ್ ನೆಕ್ಸ್ಟ್ ಟೈಮ್ ಹಂಗ ಮಾಡ್ತೀನಿ. ಬೆಳಗ್ಗಿನ ಸಾಯಂಕಾಲ ತನೂ ಮೆತ್ತಗೆ ಇರ್ತಾವ ರೊಟ್ಟಿ. ಹಂಗೆ ಮಾಡಿ ನೋಡು, ಚಲೋ ಇರ್ತಾವ. ಭಾಳ ಜನ ಹಿಂಗ ಕೇಳ್ತಾ ಅಂತಾರ, ರಾಗಿ ರೊಟ್ಟಿ ಮಾಡ್ಬೇಕಂದ್ರೆ ಭಾಳ ಗಟ್ಟಿ ಹಾಕವು, ಯಾಕೆ ಗಟ್ಟಿ ಹಾಕವು, ಏನ ಮಾಡಾಕ ಮನ್ಸಾಗಂಗಿಲ್ಲ, ಅದ್ರ ಬದ್ಲಿ ರಾಗಿ ಮುದ್ದಿ ಮಾಡೋದೇ ಚಲೋ ಅಂತ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕುದಿ ನೀರಾಗ ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಎಣ್ಣೆನೂ ಹಾಕ್ಬೋದು. ಶೇಂಗಾ ಎಣ್ಣೆ ಎಣ್ಣೆ ಹಾಕಿ ಮಾಡ್ಬೋದು, ಚಲೋ ಬರ್ತಾವ. ಅವ್ರು ಏನದಾರಲ್ರಿ, ಅವ್ರ ಟಿಪ್ಸ್ ಭಾಳ ಹೇಳ್ತಾರು. ಅವ್ರಿಗೆಲ್ಲ ಗೊತ್ತೈತ್ರಿ, ಎಲ್ಲರಿಗೂ ನಾಲೆಜ್, ಎಲ್ಲರಿಗೂ ಟಿಪ್ಸ್ ಕೊಡ್ತಿರ್ತಾರು. ಸೊ ಹೇಳ್ತಿರ್ತಾರೆ ಅವ್ರು ಏನು ಮಾಡಿದ್ರೆ ಏನಾಗ್ತೈತಿ ಏನಿಲ್ಲ ಅಂತೇಳಿ. ಬ್ಯಾಳಿ ತೊಗರಿ ಬ್ಯಾಳಿ ಮತ್ತು ಸ್ವಲ್ಪ ಹೆಸರು ಬ್ಯಾಳಿ ಎರಡೂ ಮಿಕ್ಸ್ ಮಾಡೋದ್ರಿ, ಪಿತ್ತಾಗಲ್ಲ.
ರುಚಿನೂ ಆಗ್ತದೆ, ಭಾಳ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ನೀವು ಮಾಡಿ ನೋಡಿ. ನೋಡಿ ಎಲ್ಲ ಬೀಜ ತೆಗೆದು ಸಾರಿಗೆ ಹಾಕ್ತೀನಿ. ಬೀಜ ಹೊಟ್ಟೆ ಹೋಗಿ ಬರ್ತಲ್ರಿ, ಕಿಡ್ನಿ ಸ್ಟೋನ್ ಆಗ್ತಾವು ಅಂತ ಹೇಳ್ತಾರೋ. ನಿಮ್ಮನ್ನ ಸೇರಂಗಿಲ್ಲ, ಒಂದು ಬೀಜ ಅಂದರೂ ಬಿಡ್ತಾರೆ ಅವ್ರು. ಬೀಜ ಹಾಕಿದ್ದೆ ಯಾಕೆ, ಬೀಜ ತೆಗೆದು ಮಾಡು ಅಂಥೇಳಿ. ಹಾಗಾಗಿ ಬೀಜ ತೆಗೆದು ಮಾಡ್ತೀನಿ. ಯಾಕೆ ರಿಸ್ಕ್ ತೊಗೊಳೋದ್ರಿ, ಸುಮ್ಮನೆ ಒಂದೇ ಬಂದರೆ ನಡಿತೈತಿ. ಜವಾರಿ ಹಣ್ಣಂತಂದ್ರೆ ಅದ್ರಾಗ ಬೀಜ ಭಾಳ ಇರ್ತಾವೆ, ಹಂಗಾಗಿ ತೆಗಿಬೇಕಾಗ್ತೈತಿ ಜವಾರಿಕಾಯಿ. ಒಗ್ಗರಣೆ ಕೊಡತ್ತಂದ್ರೆ ಸೊ ಇದೇನು ಕ್ಲಿಪ್ ಐತಲ್ಲ, ಇದು ನಾವು ರೀಲ್ಸ್ ಮಾಡತ್ತಿದ್ವಿ. ಇಲ್ಲೇ ರೀಲ್ಸ್ ಶೂಟ್ ನಡೆದಿತ್ತು ನಮ್ದು. ಸೊ ಅದರದ ಕ್ಲಿಪ್ಪು ಸ್ವಲ್ಪ ಬಿಹೈಂಡ್ ದ ಸೀನ್ ಅಂತ ಹೇಳಿ ತಗೊಂಡು ಹಾಕಿದ್ದು. ರೀಲ್ಸ್ ಮಾಡೋದು ಅಷ್ಟೇನು ಈಸಿ ಇಲ್ರಿಪ್ಪ, ಭಾಳ ಎಫರ್ಟ್ಸ್ ಹಾಕ್ಬೇಕಾಗ್ತೈತಿ. ನೋಡ್ರಿ ಇಲ್ಲೆಲ್ಲ ಕಸರತ್ತು ಮಾಡತ್ತಿದ್ವಿ. ಸೊ ಎಲ್ಲ ಆದಮೇಲೂ ಮತ್ತೆಲ್ಲ ಹೆಂಗಿರ್ತೈತಿ ಹಂಗೆ ಸೆಟ್ ಮಾಡಿ ಇಡಬೇಕು, ಅದೊಂದು ದೊಡ್ಡ ಕೆಲಸ ಇರ್ತೈತಿ ರೀ. ಈಗ ಟೈಮ್ ಮಧ್ಯಾಹ್ನದ 4:15 ಆಗತ್ತೈತಿ. ರೀಲ್ ಶೂಟ್ ಮಾಡತ್ತಿದ್ವಿ, ನಮ್ಮ ಮಮ್ಮಿನೂ ಹೆಲ್ಪ್ ಮಾಡತ್ತಿದ್ರು. ಅದು ಬೈ ಮಿಸ್ಟೇಕ್ ಆಗಿ ರೆಕಾರ್ಡ್ ಮಾಡೋಕೆ ಆಗಲಿಲ್ಲ, ಯಾಕೋ ಸ್ವಲ್ಪ ರೆಕಾರ್ಡ್ ಮಾಡಿದ್ನ, ಅದನ್ನ ಸ್ವಲ್ಪ ರೆಕಾರ್ಡ್ ಮಾಡೈತಿ. 3 ರೀಲ್ ಶೂಟ್ ಮಾಡೇವಿ. ಇವತ್ತು ಈಗ ಒಂದು ಎಡಿಟ್ ಮಾಡಿ ಒಂದು ಅಪ್ಲೋಡ್ ಮಾಡಬೇಕು, ಆಮೇಲೆ ಸಂಜೆಗೆ ಒಂದು ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ ಒಂದು ಅಪ್ಲೋಡ್ ಮಾಡಿ ಆಗೈತಿ, ನೀವು ನೋಡಿರ್ಬೋದು. ಮತ್ತು ನಾಳೆ ಬೆಳಗ್ಗೆ ಮಾಡ್ತೀನಿ. ರೀಲ್ ಎಡಿಟ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಮುಂದೆ ಏನೇನು ಮಾಡೋದೈತಿ. ಸೊ ನಾನು ಚೇಂಜ್ ಮಾಡಿ ಕಾಫ್ಲೆಟ್ ತಿನ್ನತ್ತೀನಿ ರೀ. ಗಂಟ್ಲ ಭಾಳ ನುಸಾತೈತಿ, ಕೆಮ್ಮು ಭಾಳ ಬರತೈತಿ ಅಂಥೇಳಿ ಎಡಿಟಿಂಗ್ ಚಾಲು ಐತಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಈಗ ನಾವು ಆಲ್ರೆಡಿ 2 ವಿಡಿಯೋಸ್ ಅಪ್ಲೋಡ್ ಮಾಡಿವಿ, ಅಂದರೆ ರೀಲ್ಸ್. ಇನ್ನೂ ಒಂದು ಈಗ ಅಪ್ಲೋಡ್ ಮಾಡೋರದೇವಿ. ಅದಾದಮೇಲೆ ನಂದು ಡ್ರೆಸ್ ಹೊಲ್ಯಾಕೆ ಹಾಕಿದ್ದೆ, ಅವ್ರು ಹೊಲ್ದಾರು, ಅವ್ರು ನಮ್ಮ ಮಾಮಿನೇ. ಸೊ ಹೋಗಿ ಡ್ರೆಸ್ ತೊಗೊಂಬರ್ಬೇಕು. ಕೆಮ್ಮು ನಾ ಹೇಳ್ದಂಗೆ ಕೆಮ್ಮು ನಂದು ಹೆಚ್ಚಾಗತೈತಿ, ಸ್ವಲ್ಪ ಹೋಗಿ ದವಾಖಾನೆಗೆ ತೋರಿಸ್ಕೊಂಡು ಬರ್ತೇನೆ. ಅದಾದಮೇಲೆ ವ್ಲಾಗನ್ನ ಅಲ್ಲೇ ಮನೆಗೆ ಬಂದನ ಎಂಡ್ ಮಾಡ್ತೀನಿ. ಡಾಕ್ಟರ್ ಎಲ್ಲ ಡಾಕ್ಟರ್. ಸೊ ಎಸ್, ಡಾಕ್ಟ್ರಿಗೆ ತೋರಿಸಿದ್ವಿ, ಅವರು ಟ್ಯಾಬ್ಲೆಟ್ಸ್ ಕೊಟ್ಟರು, ತೊಗೊಂಡು ಈಗ ನಂದು ಡ್ರೆಸ್ ತೊಗೊಂಬರಕ್ಕೆ ಹೊಂಟಿದ್ವಿ. ಸ್ಟಿಚಿಂಗ್ ಹಾಕಿದ್ದ ಇಲ್ಲೇ ನಮ್ಮ ಮಾಮಿದ ಶಾಪ್ ಇದೆ, ಇಲ್ಲಿ ತೊಗೊಳಕ್ಕೆ ಬಂದ್ವಿ ರೀ. ಕುಂತಿದ್ರು ಅವರು. ಸೊ ಭಾಳ ದಿನ ಆಗಿತ್ತು ನಾನು ಕೊಟ್ಟ ಡ್ರೆಸ್ ಅವರಿಗೆ ತೊಗೊಂಬರಕ್ಕೆ ಬಂದಿರಲಿಲ್ಲ. ಸೊ ಇವತ್ತು ಟೈಮ್ ತೆಗೆದು ಹೋಗಿ ತೊಗೊಂಡು ಬಂದೆ. ನೋಡ್ರಿ ನಮ್ಮ ಮಾಮಿ. ಹಲೋ ಮಾಮಿ, ಹಲೋ ಬೋಲಾ. ಹಲೋ. ಇವರ ಎಲ್ಲ ಸ್ಟಿಚ್ ಮಾಡ್ತಾರೆ, ನಂದೆಲ್ಲ ಇವರ ಸ್ಟಿಚ್ ಮಾಡಿಕೊಟ್ಟಾರು. ತೊಗೊಳಕ್ಕೆ ಇವ್ರ ಕಡೆನೇ ಬಂದೀನಿ. ಸೊ ಈಗ ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೊಂಟೇವಿ ನಾವು. ಯಪ್ಪ ಅಗರ್ಕಪ್ಪ ಅದ್ರಕ್ಕೆ ಬರ್ತೈತೆ ನಂಗೆ ಮೊದ್ಲು. ಲಘು ಹೋಗವಲ್ಲ ನೋಡವು. ಚೌಕ ಲಘು ಹೋಗ್ತಾವೆ. ಅದೇನು ಗಾಡಿ ಲಘು ನೋಡ್ರಿಪ್ಪ. ಎಲ್ಲೈತೆ ನಿಮ್ಮ ಮನೆ? ಎಲ್ಲೈತೆ? ಇಲ್ಲೇ ಬಾಜು ಬಂತು. ಬ್ಯಾಲೆನ್ಸ್ ಟ್ರ್ಯಾಕ್ಟರ್ ನಿಂತೈತ್ಲ, ಅದೇ ನಮ್ಮ ಮನೆ. ಆ ಕಡೆ ಹಚ್ಬೇಕಂತ ನೋಡು, ಇದೆ ಕಾರಿಂದ, ನಮ್ಮ ಕಾರಿಂದ ಹಚ್ಚು. ಸರಿ, ಮನೆಗೆ ಹೋಗು. ಸೊ ಎಸ್, ಜಸ್ಟ್ ಮನೆಗೆ ಬಂದ್ವಿ ರೀ. ಹಾಸ್ಪಿಟಲ್ ಹೋಗಿ ಬಂದೆ. ಅಲ್ಲೇ ನಂದು ಡ್ರೆಸ್ಸು
ಮತ್ತು ಬ್ಲೌಸ್ ಎಲ್ಲ ಹೊಲ್ದಿದ್ರು ಅದನ್ನ ಹೋಗಿ ತೊಗೊಂಡು ಬಂದೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ಇಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಾಗ. ಮತ್ತು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಮುಂದೆ ಭಾಳ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ನಾವು ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.